ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು? ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯ ತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ. ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ. ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ. ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನ ಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ. ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.